ಇದು ಶನಿವಾರ ಬೆಳಗಿನ ಜಾವದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 5:15ಗೆ ಎದ್ದಿದ್ರಿಂದ ಟೆರಸ್ ಮೇಲೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ಫ್ರೆಶ್ ಏರ್ ಬರ್ತಿತ್ತು, ಹಕ್ಕಿಗಳು ಚಿಲಿಪಿಲಿ ಅಂತಿತ್ತು, ಕೇಳಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮನೆಗೆ ಬಂದು 30 ಮಿನಿಟ್ಸ್ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ಮಾಡಿದೆ. ತುಂಬಾ ಚೆನ್ನಾಗಿ ಅನಿಸ್ತು. ರಾತ್ರಿ ಲೇಟ್ ಆಯ್ತು ಅಂತ ಪಾತ್ರೆ ಏನು ತೊಳೆದಿರ್ಲಿಲ್ಲ, ಕಿಚನ್ ಏನು ಕ್ಲೀನ್ ಮಾಡಿರ್ಲಿಲ್ಲ. ಸೊ ಇವತ್ತು ಬೆಳಗ್ಗೆನೆ ಫಸ್ಟ್ ಅದೇ ಕೆಲಸ ಅಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆಯಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ತೊಳೆದಿದ್ದಾದ್ಮೇಲಿಂದ ಹಾಗೆ ಜೋಡಿಸ್ಬಿಟ್ರೆ ಒಂದು ಕೆಲಸ ಆಗೋಗುತ್ತೆ ಅಂದ್ಬಿಟ್ಟು. ಸೊ ಇವತ್ತು ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಎಲ್ಲ ಕೆಲಸನೂ ಚೆನ್ನಾಗಾಯಿತು. ಮಗು ಎದ್ದೊಳಕ್ಕಿಂತ ಮಾಡಿಕೊಂಡ್ರೆ ಎಷ್ಟು ಬೆಸ್ಟ್ ಅಂತ ಅನಿಸುತ್ತೆ. ಹಾಗೆ ಅನ್ಕೊಂತಿದ್ರೆ ಮಗು ಎದ್ದೇ ಬಿಟ್ಟಿತ್ತು. ಆಲ್ರೆಡಿ ಕುತ್ಕೊಂಡು ಆಟ ಆಡ್ಕೊಂಡ್ಬಿಟ್ಟಿತ್ತು. ಕಾಣಿಸಿಲ್ಲ ಅಂದರೆ ಸುಮ್ಮನೆ ಕುತ್ಕೊಂಡಿರ್ತಾಳೆ ಅಂದ್ಬಿಟ್ಟು ಕಾಣಿಸೋಕೆ ಹೋಗಲಿಲ್ಲ. ಆಮೇಲಿಂದ ವಿಡಿಯೋ ಮಾಡಿದೆ. ಅದರಿಂದ ನಾನು ಆಫೀಸಿಗೆ ರೆಡಿ ಆಗ್ತಿದ್ದೆ. ಇವತ್ತು ಸಾಗರ್ ಜಡೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಚೆ ಕಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಶೋಕಿ ಮಾಡೋಕ್ಕಂತ ಹೋಗಿ ಕೂದಲೆಲ್ಲ ಉದುರಿಸ್ಕೊಂಡ್ಬಿಟ್ಟೆ ಕಷ್ಟ ಅಂದ್ಬಿಟ್ಟು ಸಿಂಪಲಾಗಿ ಜಡೆ ಹಾಕ್ಕೊಳ್ತಾ ಇದ್ದೀನಿ. ಮುಂದೆ ಕಡೆ ನನಗೆ ಮೊದಲಿಂದನೂ ತೆಳುವಿದೆ. ಸೊ ಈ ಥರ ಕೂದಲು ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಬಿಡೋದು. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಆಲ್ರೆಡಿ ಲೇಟ್ ಆಗಿತ್ತು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಹೊರಟೆ. ಇವತ್ತು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಏನು ಮಾಡಬೇಕಂತ ನಾನು ಫಸ್ಟೇ ಪ್ಲ್ಯಾನ್ ಮಾಡಿರ್ತೀನಿ. ನಾನಂದರೆ ನನ್ನ ಹಸ್ಬೆಂಡ್ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿಟ್ಟಿದ್ದಾರೆ, ಇದಿದೆ ಮಾಡಬೇಕು ಅಂತ. ಸೊ ಇವತ್ತಿನ ಟೈಮ್ ಟೇಬಲ್ ಪ್ರಕಾರ ಅದು ಬಿಸಿಬೇಳೆಭಾತ್. ಸೊ ನಾನು ಎಲ್ಲನೂ ಒಟ್ಟಿಗೆ ಹಾಕ್ಬಿಡ್ತೀನಿ. ಅಕ್ಕಿ, ಬೇಳೆ, ತರಕಾರಿ, ಬಟಾಣಿ, ಅರಿಶಿನ ಪುಡಿ ಎಲ್ಲ ಹಾಕಿ ಮೊದಲಿಗೆ 2 ವಿಜಿಲ್ನ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತೀನಿ. ತುಂಬ ಈಸಿಯಾಗಿ 20 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನಮ್ಮ ಮನೇಲಿ ಬಿಸಿಬೇಳೆಭಾತು. ನಾನು GRB ಬಿಸಿಬೇಳೆಭಾತ್ ಪೌಡರ್ನ ಯೂಸ್ ಮಾಡ್ತೀನಿ. ಮನೇಲಿ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ ನನಗೆ ಬೆಳಗ್ಗೆನೆ. ಸೊ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಬಾಕ್ಸ್ಗೂ ಪ್ರಿಪೇರ್ ಮಾಡ್ತಿದ್ದೀನಿ. ನಾನು ಬೀಟ್ರೂಟ್, ಕ್ಯಾರೆಟ್ನ ತೊಗೊಂಡು ಡ್ರೈ ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ. ಫಾಸ್ಟ್ನ ಬ್ರೇಕ್ ಬಾದಾಮಿ, 5 ದ್ರಾಕ್ಷಿ, 5 ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡು ಇವಾಗ ಸೋಕ್ ಮಾಡಿ ಇಟ್ಟರೆ ಮಧ್ಯಾಹ್ನ ತಿನ್ನುವಷ್ಟರಲ್ಲಿ ಚೆನ್ನಾಗಿ ಸೋಕ್ ಆಗಿರುತ್ತೆ. ಸೊ ಹಾಗೆ ನನಗೆ ರಾಗಿ ಅಂಬ್ಲಿ ಸಹ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹ ಪ್ಯಾಕ್ ಮಾಡ್ಕೊತಿದ್ದೀನಿ. ಈ ಟಮ್ಲರ್ದೇನಾದ್ರು ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆದಮೇಲಿಂದ ಬಿಸಿಬೇಳೆಭಾತ್ಗೂ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡಿಕೊಂಡೆ. ಸೊ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 8 ಗಂಟೆ ಆಗೇ ಹೋಯ್ತು. ಮಗು ಎದ್ದಾಗ ಹೆಂಗೆ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡುವಷ್ಟರಲ್ಲಿ ಅಪ್ಪ ಮಗಳಿಬ್ರು ನನಗೆ ಗಾಡಿ ತಳ್ಕೊಟ್ರು. ಇವತ್ತು ಪಾಪು ಅಪ್ಪ ಜೊತೆನೇ ಇರುತ್ತೆ, ಸ್ಯಾಟರ್ಡೆ ಅಲ್ವಾ. ಸೊ ಮಗುನ ಬಿಟ್ಟು ನಾನು ಆಫೀಸ್ಗೆ ಹೊರಟೆ. ಮತ್ತೆ ಸಿಗ್ತೀನಿ, ಬಾಯ್.